ಇನ್ನು ಈ ಧರ್ಮಸ್ಥಳ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ನಿನ್ನೆ 13ನೇ ಸೈಟ್ ಬದಲಿಗೆ 15ನೇ ಸೈಟ್ ತೋರಿಸಿದ್ದಂತಹ ಮುಸ್ಕುದಾರಿ ಇವತ್ತು 16ನೇ ಸೈಟ್ ತೋರಿಸಿದ್ದಾನೆ. ಮತ್ತೊಂದು ಸೈಟ್ ತೋರಿಸಿದ್ದಾನೆ ಇವತ್ತು. ಇನ್ನು ಕೂಡ 13ನೇ ಸೈಟ್ನಲ್ಲಿ ಎಕ್ಸ್ಕವೇಷನ್ ಇನ್ನೂ ಕೂಡ ಬಾಕಿ ಇದೆ, ಉತ್ಖನನ ಬಾಕಿ ಇದೆ. ಈಗಾಗಲೇ 16ನೇ ಸೈಟ್ ಅನ್ನು ತೋರಿಸಿದ್ದಾನೆ. ಧರ್ಮಸ್ಥಳದ ಹೊಸ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ SIT. ಆಶ್ಚರ್ಯ, ರತ್ನಗಿರಿ ಬೆಟ್ಟದಲ್ಲಿ ಪಾಯಿಂಟ್ ನಂಬರ್ 16 ಗುರುತು ಮಾಡಲಾಗಿದೆ. ನೇತ್ರಾವತಿ ದಡ, ಬಂಗ್ಲೆಗುಡ್ಡೆ, ಬೋಳಿಯಾರ್ ಇವೆಲ್ಲ ಸ್ಥಳಗಳಲ್ಲಿ ಕೂಡ ಆ ವ್ಯಕ್ತಿ ಬೇರೆ ಬೇರೆ ಸ್ಪಾಟ್ಗಳನ್ನು ತೋರಿಸಿದ್ದಾನೆ. 3 ಸ್ಥಳದ ಬಳಿಕ 4ನೇ ಸ್ಥಳದಲ್ಲಿ SIT ಶೋಧ ಕಾರ್ಯವನ್ನ ಇದೀಗ ಆರಂಭಿಸಿದೆ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಕೇವಲ 13 ಸ್ಪಾಟ್ಗಳನ್ನು ತೋರಿಸಿದ್ದ, ಅದಾದ ನಂತರ 11A ಅಂತ ಹೇಳಿ 14ನೇ ಸ್ಪಾಟ್ ಅನ್ನ ತೋರಿಸಿದ್ದ, ಇದೀಗ 15ನೇ ಸ್ಪಾಟ್ ನಿನ್ನೆ ತೋರಿಸಿದ್ದ, ಇದೀಗ 16ನೇ ಸ್ಪಾಟ್. ಇನ್ನು 13ನೇ ಸ್ಪಾಟ್ ಅಲ್ಲಿ ಉತ್ಖನನ ಆಗ್ಲಿಲ್ಲ, ನಿಮ್ ಗಮನಕ್ಕೆ ತರ್ತೀನಿ. ಈಗ 16ನೇ ಸ್ಪಾಟ್ ಅನ್ನ ಶುಚಿಗೊಳಿಸ್ತಾ ಇದ್ದಾರೆ SIT ಅಧಿಕಾರಿಗಳು ತನಿಖೆಯನ್ನ ಮಾಡೋಕ್ಕೋಸ್ಕರ. ರತ್ನಗಿರಿ ಬೆಟ್ಟದಲ್ಲಿದೆಯಂತೆ ಈ ಪಾಯಿಂಟ್ ನಂಬರ್ 16. ರತ್ನಗಿರಿ ಬೆಟ್ಟದಲ್ಲಿ ಧರ್ಮಸ್ಥಳದ ಹೊಸ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ SITಗಳು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಇದು. ಹಾಗಾದ್ರೆ ನಿಜಕ್ಕೂ ಎಷ್ಟು ಸ್ಪಾಟ್ಗಳಲ್ಲಿ ಆತ ಹೆಣಗಳನ್ನ ಹುಗ್ಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇದುವರೆಗೆ ಆಗಿದಂತ ಬಹುತೇಕ ಎಲ್ಲ ಸ್ಪಾಟ್ಗಳಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. 6ನೇ ಸ್ಪಾಟ್ ಒಂದನ್ನು ಬಿಟ್ಟು ಬೇರೆಲ್ಲೂ ಏನು ಕೂಡ ಪುರಾವೆಗಳು ಏನು ಕೂಡ ಸಿಕ್ಕಿರಲಿಲ್ಲ. ಇದೀಗ ಇನ್ನೊಂದು ಸ್ಪಾಟ್ ತೋರಿಸಿದ್ದಾನೆ. 13 ಆಯಿತು, ಅದಾದ ನಂತರ 11A ಆಯಿತು, ನಿನ್ನೆ ಒಂದು ಸ್ಪಾಟ್ ಆಯಿತು. ಇದೀಗ ಪುನಃ ರತ್ನಗಿರಿ ಬೆಟ್ಟದಲ್ಲಿ ನಾನು ಇಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿ 16ನೇ ಸ್ಪಾಟ್ ಅನ್ನ ಮುಸುಕುದಾರಿ ವ್ಯಕ್ತಿ ತೋರಿಸಿದ್ದಾನೆ. ಇನ್ನು ಬಾಹುಬಲಿ ಬೆಟ್ಟದ ಕೆಳಭಾಗದಲ್ಲಿದೆ ಈ ರತ್ನಗಿರಿ ಗುಡ್ಡ. ಇದೇನು ನದಿ ತೀರದಲ್ಲಿಲ್ಲ, ಬದಲಿಗೆ ಧರ್ಮಸ್ಥಳದಲ್ಲಿ ಹೃದಯ ಭಾಗದಲ್ಲಿ ಇದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಕ್ಕೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಅವರು. ಶಶಿಧರ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. 13 ಆಯಿತು, 11A ಆಯಿತು, 15 ಆಯಿತು, ಇದೀಗ 16ನೇ ಸ್ಪಾಟ್ ರತ್ನಗಿರಿ ಗುಡ್ಡದಲ್ಲಿ ಈತ ತೋರಿಸ್ತಾ ಇದ್ದಾನೆ. ಅದು ಆ ಸ್ಪಾಟ್ ಹೆಂಗಿದೆ, ಅಲ್ಲಿನ ಸ್ಥಳ ಮಹಾಜರನ್ನ ಈಗ SIT ಅವ್ರು ಮಾಡ್ತಾ ಇದ್ದಾರೆ, ಏನೇನಾಗ್ತಾ ಇದೆ ಅಲ್ಲಿ? ಎಷ್ಟು ಕಾರ್ತಿಕ್, ಇಷ್ಟು ದಿವಸ ಏನು ಅನಾಮಿಕ ವ್ಯಕ್ತಿ ತೋರಿಸಿದಂತ ಏನು ಒಂದು ಪಾಯಿಂಟ್ ಏನಿತ್ತು ಅವೆಲ್ಲವೂ ಕೂಡ ನದಿ ತೀರದಲ್ಲಿ ಮತ್ತೆ ಮುಖ್ಯ ರಸ್ತೆಯ ಪಕ್ಕದಲ್ಲಿತ್ತು. ಒಂದಷ್ಟು ಅರಣ್ಯ ಪ್ರದೇಶದಲ್ಲೂ ಕೂಡ ಒಂದೆರಡು ಪಾಯಿಂಟ್ಗಳನ್ನ ತೋರಿಸಿದ್ದ. ಈಗ 16ನೇ ಪಾಯಿಂಟ್ ಧರ್ಮಸ್ಥಳ ಕ್ಷೇತ್ರದ ಒಳಗಡೆ ತೋರಿಸಿದ್ರೆ, ಅದನ್ನು ಕೂಡ ಏನ್ ಧರ್ಮಸ್ಥಳ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ರತ್ನಗಿರಿ ಬೆಟ್ಟ, ಬಾಹುಬಲಿ ವಿಗ್ರಹ ಏನಿದೆ ಆ ಒಂದು ಬೆಟ್ಟದ ಕೆಳಗಡೆ ಈ ಒಂದು 16ನೇ ಪಾಯಿಂಟ್ ಅನ್ನು ಕೂಡ ತೋರಿಸಿದ್ದೇನೆ. ಕೇವಲ ಈಗ ತೋರಿಸುವಂತ 16ನೇ ಪಾಯಿಂಟ್ ಏನಿದೆ ಕೇವಲ ಇಷ್ಟು ಮಾತ್ರ ಅಲ್ಲ, ಪೊಲೀಸ್ ಭದ್ರತೆಯನ್ನು ಕೊಟ್ರೆ ಇನ್ನೂ 14 ಪಾಯಿಂಟ್ ಇದೆ ಅಂತ ಕೂಡ ಹೇಳಿದ್ದೇನೆ. ಒಟ್ಟು 30 ಕಡೆ ಇದೇ ರೀತಿಯಾದಂತಹ ಶವಗಳನ್ನ ನಾನು ಊತಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು SIT ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಪೊಲೀಸರು ಕೂಡ ಆತನ ಕೇಳಿದಂತೆ, ಅನಾಮಿಕ ಕೇಳಿದಂತೆ ಎಲ್ಲಾ ರೀತಿಯಂತ ಬಿಗಿ ಬಂದೋಬಸ್ತನ್ನ ಕೊಟ್ಟು ಆತನ ಪೊಲೀಸ್ ರಕ್ಷಣೆಯಲ್ಲಿ ಎಲ್ಲ ಕಡೆ ಕೂಡ ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು SIT ತಂಡ ನಡೆಸಿರುವಂತಹ ಶೋಧ ಕಾರ್ಯಾಚರಣೆ ಸ್ಥಳದಲ್ಲಿ ಎಲ್ಲ ಕಡೆ ಕೂಡ ಸೋಕೋ ಟೀಮ್ ಇದೆ, FSL ತಂಡ ಇದೆ, ಸ್ಥಳೀಯ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಯಾವುದೇ ರೀತಿಯಲ್ಲಿ ಕೂಡ ಕಾರ್ಯಾಚರಣೆಗೆ ತೊಡಕುಂಟಾಗಬಾರದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಕೂಡ ಗ್ರೀನ್ ಮ್ಯಾಟ್ ಅನ್ನ ಹಾಕಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿದ್ದಾರೆ. ಇದುವರೆಗೂ ನಡೆಸಿರುವಂತ ಏನು 14 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯಂತ ಸರಿಯಾದಂತ ಏನು ಕುರುಹುಗಳಾಗಿರ್ಬೋದು, ಇಲ್ಲ ತಲೆಬುಡ್ಡೆ ಆಗಿರ್ಬೋದು, ಇಲ್ಲ ಅವಶೇಷಗಳಾಗಿರ್ಬೋದು ಯಾವುದು ಕೂಡ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಿದೆ. ಅದು 6ನೇ ಪಾಯಿಂಟ್ ನಲ್ಲಿ ಯಾವುದೋ ಒಂದು ತಲೆಬುಡ್ಡೆ ಸಿಕ್ಕಿದೆ, ಆದ್ರೆ ಅದು ಮಹಿಳೆಯದಲ್ಲ, ಪುರುಷರದ್ದು ಅನ್ನೋ ಮಾಹಿತಿ ಕೂಡ ಕಂಡು ಬರ್ತಿದೆ. ಈಗ ಏನು ಅನಾಮಿಕ ಹೇಳ್ತಿರುವಂತ ವಿಚಾರ ಏನಂತಂದ್ರೆ 16 ಮಹಿಳೆಯರನ್ನ ಏನು ಎಲ್ಲ ಒಂದ್ ಕಡೆ ಅತ್ಯಾಚಾರವನ್ನು ಕೂಡ ಮಾಡಿದ್ದಾರೆ. ಆ ಅತ್ಯಾಚಾರ ಮಾಡಿ ಕೊಲೆ ಕೂಡ ಮಾಡಿದ್ದಾರೆ. ಆ ಕೊಲೆ ಮಾಡಿದಂತ ಶವಗಳನ್ನ ನಾನು ಊತಿಟ್ಟಿದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿರೋದು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಆ ಹೆಣಗಳನ್ನ ಎಲ್ಲೆಲ್ಲಿ ಊತಿಟ್ಟಿದ್ರೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ, ಆ ಸ್ಪಾಟ್ಗಳನ್ನ ನಾನು ತೋರಿಸ್ತೇನೆ ಅಂತ ಆತ ಹೇಳಿದಂತ ನಿಖರವಾದ ಸ್ಪಾಟ್ಗಳಲ್ಲೇ ಈಗ SIT ಅವರು ಕೂಡ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯಂತ ಅನಾಮಿಕ ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ
ಕಳೆಬರ ಕೂಡ ಸಿಕ್ತಿಲ್ಲ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡೋದಕ್ಕಾಗ್ತಿಲ್ಲ. ಯಾಕೆಂದ್ರೆ ಅಲ್ಲಿ ನೇತ್ರಾವತಿ ದಡ ಇದೆ, ಅಲ್ಲೇ ಕೂಡ ನೇತ್ರಾವತಿ ಡ್ಯಾಮ್ ಕೂಡ ಇದೆ. ಒಂದು ವೇಳೆ ಈತನ ಹೇಳಿದಂತೆ ಅಲ್ಲೇನಾದ್ರೂ ಶೋಧ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಸುಮಾರು 60ರಿಂದ 70 ಅಡಿ ಆಳವನ್ನು ಅಗಿಬೇಕು. 60ರಿಂದ 70 ಅಡಿ ಹಾಳಾಗಿದ್ರೆ ಅಲ್ಲಿ ಡ್ಯಾಮ್ ಕೂಡ ಹಾಳಾಗುತ್ತೆ. ಇದೇ ಕಾರಣಕ್ಕಾಗಿ ನೀರಾವರಿ ಇಲಾಖೆ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. ಈ ಕಾರಣದಿಂದಾಗಿ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿಲ್ಲ. ನಿನ್ನೆ ಕೂಡ ಈತನ ತೋರಿಸಿದಂತ ಜಾಗದಲ್ಲಿ 14 ಮತ್ತೆ 15 ಸ್ಪಾಟ್ ನಲ್ಲಿ ಸುಮಾರು 4.5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಕಳೆಬರಹ ಸಿಕ್ಕಿಲ್ಲ. ಇಲ್ಲೂ ಕೂಡ ಮಧ್ಯಾಹ್ನ 1 ಗಂಟೆಗೆ ಶೋಧ ಕಾರ್ಯಾಚರಣೆ ಪ್ರಾರಂಭ ಆಯಿತು. ಈಗ ಸದ್ಯಕ್ಕೆ 3 ಗಂಟೆ ಆಯಿತು. ಅಂದ್ರೆ ಕಂಟಿನ್ಯೂಸ್ ಆಗಿ 2 ಗಂಟೆಗಳ ಕಾಲ ಸ್ಥಳೀಯ ನಿವಾಸಿಗಳು ಅದೇ ರೀತಿಯಲ್ಲೂ ಕೂಡ ಒಂದು ಇಟಾಚಿಯನ್ನ ಬಳಕೆಯನ್ನ ಮಾಡಿಕೊಂಡು ಶೋಧ ಕಾರ್ಯಾಚರಣೆಯನ್ನ ಇನ್ನೂ ಕೂಡ ಮುಂದುವರಿಸುತ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶೋಧ ಕಾರ್ಯಾಚರಣೆ ಮುಗಿಯುವಂತ ಎಲ್ಲ ಲಕ್ಷಣ ಕೂಡ ಕಾಣಿಸ್ತಿದೆ. ಯಾಕಂದ್ರೆ ಇಲ್ಲೇನು ಆ ರೀತಿಯಂತ ಅರಣ್ಯ ಪ್ರದೇಶ ಏನಿರಲಿಲ್ಲ, ಒಬ್ಬ ನೀಟಾಗಿರುವಂತಹ ಪ್ರದೇಶ ಇತ್ತು, ಸ್ವಚ್ಛವಾಗಿತ್ತು ಭೂಮಿ ಕೂಡ. ಈ ಕಾರಣದಿಂದಾಗಿ ಸುಗಮವಾಗಿ ಇಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಹೀಗಾಗಿ 16ನೇ ಪಾಯಿಂಟ್ ನಲ್ಲಿ ಏನ್ ಸಿಗುತ್ತೆ, ಇನ್ನು ಉಳಿದಂತ 14 ಪಾಯಿಂಟ್ಗಳು ಎಲ್ಲೆಲ್ಲಿ ತೋರಿಸ್ತಾನೆ ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸಿದೆ. ಹೀಗಾಗಿ ಮೊದಲೇ ಆತ ಎಲ್ಲೂ ಕೂಡ ಇಂಥ ಕಡೆ ನಾನು ಶವ ಊತಿಟ್ಟೆ ಅಂತ ಕೂಡ ಮುಂಚೆನೆ ಹೇಳಿಲ್ಲ. ಆತನ ತೋರಿಸಿದಂತ ಜಾಗಕ್ಕೆ SIT ಅವರು ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಕಾರ್ತಿಕ್. ಎಸ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು.